ಎಲ್ಲ ನನ್ನ ಪ್ರೇಕ್ಷಕ ಬಂಧುಗಳಿಗೆ, ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ನನ್ನ ಎಲ್ಲ ವಿಡಿಯೋಸ್ಗೂ ತುಂಬ ಸಪೋರ್ಟ್ ಮಾಡ್ತೀರಿ, ನೀವು ಇಷ್ಟಪಡ್ತೀರಿ, ಒಳ್ಳೆ ಕಮೆಂಟ್ ಕೂಡ ಮಾಡ್ತೀರಿ. ಕೆಲವೊಂದು ನೆಗೆಟಿವ್ ಕಮೆಂಟ್ ಬಂದಿರ್ತಾವೆ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ ಜನಗಳು. ನಾವು ಎಲ್ಲರನ್ನೂ ತೃಪ್ತಿಪಡಿಸೋಕ್ಕಾಗಂಗಿಲ್ಲ, ಹೌದಿಲ್ಲ? ಯಾಕಂದ್ರೆ ನಮ್ಮ ಕೈಯಾಗಿರುವಂಥ 5 ಬೆಳ್ಳ ಸಮ ಇರೋಂಗಿಲ್ಲ. ಅಂದಮೇಲೆ ಭೂಮಿ ಮೇಗಿರುವಂಥ ಎಲ್ಲ ಮನುಷ್ಯರು ಒಂದೇ ಥರ ಇರ್ತಾರ. ಆದರೂ ಎಲ್ಲರಿಗೂ ನಾ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈ ಕತೆಗೆ ಮಾತ್ರ ನೀವೆಲ್ಲರೂ ಸಪೋರ್ಟ್ ಮಾಡಲೇಬೇಕು. ಯಾಕಂತಂದರೆ ಸ್ಪೆಷಲ್ ಐತಿ. ದೊಡ್ಡವ್ರಿಗೆ ಕೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು ನಿಮ್ಮನ್ನು ದಿನಕ್ಕೆ 10 ಸಲ ಒಂದ್ಸಲನಾರ ಅವ ನೀವು ಸಣ್ಣವರಿದ್ದಾಗ ಹಿಂಗೆ ಮಾಡ್ತಿದ್ರನ, ಸಣ್ಣವರಿದ್ದಾಗ ನೀವು ಹಂಗೆ ಮಾಡ್ತಿದ್ರನ ಅಂತ ಕೇಳಿರ್ತಾರ. ನನ್ನಂತರೂ ನನ್ನ ಮಗಳು 1000 ಸಲ ಕೇಳ್ತಾಳ. ನಾನು ನಮ್ಮ ಅಪ್ಪ ನಮ್ಮ ಅವ್ನು ಕೇಳ್ತಿದ್ದೆ. ಸೊ ಅದಕ್ಕೋಸ್ಕರ ಈ ಕತೆ ಬೇಸ್ ಏನಂತಂದ್ರೆ 1990. ಇನ್ನೊಂಚೂರು ಕೆಳಗಾದರೆ ನೋಡೋಣ, 85ರಿಂದ ಸ್ಟಾರ್ಟ್ ಮಾಡೋನು. ಬಟ್ ನನಗೂ ಅಷ್ಟು ಪೂರ ಗೊತ್ತಿಲ್ಲ. ನಾ 90ರಿಂದ ಸ್ಟಾರ್ಟ್ ಮಾಡಕತ್ತೇನೆ. ಅಲ್ಲಿಂದ 90ರಿಂದ ಸೆಂಚುರಿ ಹೆಂಗಿತ್ತು ಅಂದ್ರೆ ನಿಮ್ಮ ತಂದೆ ತಾಯಿಗಳ ಜೀವನ ಹೆಂಗಿತ್ತು ಅಂತ ಸಣ್ಣವ್ರಿಗೆ ನೋಡೋ ಆಸೆ ಇದ್ರೆ ನೋಡ್ಬೋದು. ಆಮೇಲೆ ದೊಡ್ಡವರು ಕೂಡ ನಮ್ಮ ಬಾಲ್ಯದ ನೆನಪುಗಳ ಕಡೆ ಮೆಲುಕು ಹಾಕೋ ಆಸೆ ಇದ್ರೆ ಹಾಕ್ಬೋದು. ಯಾಕಂದ್ರೆ ನಾನು ಕೂಡ ಹುಟ್ಟಿದ್ದೆ 1995ರಾಗ. ನನಗೂ ಅಷ್ಟೇ, ನಾನು ಸಣ್ಣಕ್ಕಿದ್ದ ಎಂತೆಂಥ ಸಿಚುವೇಶನ್ ಫೇಸ್ ಮಾಡೇನಿ ಅನ್ನೋದನ್ನ ನಾ ಈ ಕತೆ ಒಳಗೆ ಆ್ಯಡ್ ಮಾಡ್ಕೊತ ಹೋಗ್ತೇವೆ. ಯಾಕಂದ್ರೆ ಅವಾಗೆಲ್ಲ ಹೆಂಗಿತ್ತು ಕಾಲ್ಮಾನ ಅಲ್ಲ, ಎಷ್ಟು ಚೆನ್ನಾಗಿತ್ತು. ಆಮೇಲೆ ಈ ಕತೆ ಒಳಗೆ ಎಸ್ಪೆಷಲಿ ಹೇಳ್ತಾ ಇದ್ದೀನಿ, ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ. ಬರ್ತೈತೆ ಮೊಬೈಲ್, ಆದ್ರೆ ಸ್ಟಾರ್ಟಿಂಗ್ ಇರಂಗಿಲ್ಲ. ಮೊಬೈಲೇ ಗೊತ್ತಿಲ್ಲ ಇನ್ನೂ ಯಾರಿಗೂ. ಗೊತ್ತಾಗ್ತಿರ್ಬೋದು ನಿಮಗೆ ಯಾವ ಥರ ಕತೆ ಮಾಡ್ತಾ ಇರ್ಬೋದು ಶಾಂತಕ್ಕ ಅಂತೇಳಿ. 1990ರ ಸೆಂಚುರಿ ಕತೆ ಇದು. ನೋಡ್ರಿ, ಖಂಡಿತ ಭಾಳ ಚೆನ್ನಾಗೈತಿ. ಹೆಂಗಿತ್ತು ಅವಾಗಿನ ಕಾಲ ಅಂತೇಳಿ ಭಾಳ ಜನಕ್ಕೆ ನೆನಪು ಇರಂಗಿಲ್ಲ, ಗೊತ್ತಿರಂಗಿಲ್ಲ. ತಂದೆ ತಾಯಿಗಳು ಹೇಳಕತ್ರೆ ಮಕ್ಕಳಿಗೆ ಕೇಳೋ ಪೇಷನ್ಸ್ ಇರಂಗಿಲ್ಲ. ಸೊ ಈಗ ನೀವು ನಿಮ್ಮ ಬಾಲ್ಯದ ಕಡೆ ನೀವು ಮೆಲುಕು ಹಾಕ್ಬೋದು. ಭಾಳತ್ತು ಕೊರೆಯಾಕತ್ಲ ಶಾಂತಕ್ಕ ಅನ್ಕೋಬೇಡ್ರಿ, ಏನಿಲ್ಲ, ನಾ ಹೇಳಕತ್ತೀನಿ ಅಷ್ಟೇ. 1990ರ ಸೆಂಚುರಿ ಕತೆಗಳಿವು. ನೋಡ್ರಿ, ಚೆನ್ನಾಗಿರ್ತಾವೆ. ಮೊಬೈಲ್ ಅಂತೂ ಯೂಸ್ ಮಾಡ್ತಾ ಇಲ್ಲ, TV ಅಷ್ಟಾಗಿ ಇಲ್ಲ. ಈಗಿನ ಸೀರಿಯಲ್ಸ್ ಯಾವುದು ಇದ್ರೊಳಗೆ ಆ್ಯಡ್ ಮಾಡಿಲ್ಲ, ಏನೂ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು ಅವಾಗೇನಿತ್ತು ಅದಷ್ಟೇ ನಾನು ತೋರಿಸ್ತಾ ಇರ್ತೀನಿ. ನೋಡ್ರಿ, ಚೆನ್ನಾಗೈತಿ ಕತೆ. ಅಲ್ಲಿಂದ 2024 ಇಸ್ವಿಗೆ ನಾವು ಬರೋಣಂತ ಅಲ್ಲ. ನೋಡ್ರಿ ಜರ್ನಿ ಹೆಂಗಿರ್ತೈತೆ ಅಂತೇಳಿ. ಮೊದಲನೇದಾಗಿ ನನ್ನ ಒಂದು ಕುಟುಂಬದ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಇವರು ನಮ್ಮ ಅತ್ತಿಯವರು, ಇವ್ರ ಹೆಸರು ಮಲ್ಲಕ್ಕ ಅಂತೇಳಿ. ಇವ್ರು ಇಲ್ಲೇ ಬಾಗಲಾಗ ಕುಂತಿರ್ತಾರ. ನಮ್ಮ ಮಾವರು ನಾ ಮದುವೆಯಾಗಿ ಬಂದು ಒಂದು 5 ವರ್ಷಕ್ಕೆ ತೀರ್ಕೊಂಡಾರ್ರಿ. ಅವಾಗಿಂದ ನಮ್ಮ ಅತ್ತಿಯವರು ಜಾಸ್ತಿ ಇದೆ ಜಗಲಿ ಕಟ್ಟಿ ಮ್ಯಾಗ ಸೆಟಲ್ ರೀ. ಅಲ್ಲ, ಏಟತ್ತಿನ್ನೂ ಮಾತಾಡ್ಕೊಂತ ನಿಂತಿರ್ತಿ, ಒಟ್ಟು ಚಾ ತಗೊಂಡು ಬರು ಹೋಗ. ಏನ್ ಮಾತಾಡ್ತೀರಿ, ಏನು ದೇವ್ರಿಗೆ ಗೊತ್ತು. ಅತ್ತಿಯರ ನಾನರ ಏನ್ ಮಾಡ್ಲಿರಿ, ಚಾ ಮಾಡಿ ಕುಡಿಬೇಕಂತ ನನಗೂ ಆಸೆ ಆಗೈತಿ. ಆದ್ರ ಇವ್ರು ಇನ್ನೂ ಬಂದೇ ಇಲ್ಲಲ್ರಿ ಅತ್ತಿಯರ. ಇವ್ರು ಬಂದಿಂದ ಅಲ್ಲನ್ರಿ ಚಾ. ಅಯ್ಯಯ್ಯ ಯವ್ವ, ಸಾಕಾಗೈತವ ಯವ್ವ ನಮ್ಮ ಜಲಮ. ಆ ಬಾಡ್ಯಾಗ ಎಷ್ಟು ಹೇಳ್ತಾನೆ ನಾನು, ಒಂದು ಈಟರ ಒಂದು ದಿನಕ್ಕಾಗೋಷ್ಟರ ತಗೊಂಡು ಬಾರ್ಲಾ ಅಂತೇಳಿ. ಒಂದು ಹೊತ್ತಿಗೆ ಆಗೋಟತ್ತಾನ. ಸಾಕಾಗೈತೆ ನೋಡ್ರಿ ಅತ್ತಿಯರ. ಒಂದು 5 ರೂಪಾಯಿ ಇದ್ರ ಕೊಡ್ರಿ, ಸಕ್ಕರೆ ಚಾಪಡಿ ಹಾಲು ಬೇಕಾರೆ ಹುಡುಗರು ಕಳಿಸಿ ತರಿಸ್ತಾನೆ. ಅಯ್ಯವ್ವ 5 ರೂಪಾಯಿ ಯವ್ವ, ಎಲ್ಲಿಂದ ತರ್ಲಿ ಯವ್ವ? ಯವ್ವ ತಾಯಿ, ನನ್ನ ಹಿರಿಯ ಇದ್ದಾಗ ಹತ್ತಿ ಮಾರಿದ್ದು, ಮೆಣಸಿನಕಾಯಿ ಮಾರಿದ್ದು, ಜೋಳ ಮಾರಿದ್ದು ಅಂತೇಳಿ ಅವಾಗ ಏನ ಪೀಕ್ ಮಾರಿದ ರೊಕ್ಕ ಬಂದಿದ್ದು ಖುಷಿಗೆ ಒಂದು 10 ರೂಪಾಯಿ, ಭಾಳ ಅಂದ್ರೆ 5 ರೂಪಾಯಿ ಕೊಟ್ಟಿರ್ತಿದ್ನು. ಅದು ಎದಕ್ಕರ ಏನಾರ ಬೇಕಾರು ತಗೊಳಕ್ ಬರ್ತೈತೆ ಅಂತೇಳಿ ಗೊತ್ತೈತೇನು. ಅದ್ರಾಗ 3 ರೂಪಾಯಿಕ ಹೋಗಿ ನಿನ್ನ ಗಂಡಗ ಅಂಗಿ ಚಡ್ಡಿ ತಗೊಂಡು ಬರ್ತಿದ್ನಿ. 3 ರೂಪಾಯಿಗೆ ಎಂತ ಮಿನ ಅಂಗಿ ಬರ್ತಿತ್ತು ಗೊತ್ತನು. ಈಗೇನು ಹಿರೇತನ ಮಾಡ್ತೇನೆ ಬಿಡ್ತೇನೆ, ಎಲ್ಲ ನಿನ್ನ ಗಂಡನ ಕೈಯಾಗ ಐತಲ್ಲ ಯವ್ವ, ಅವನ್ನ ಕೇಳು. ಹೌದೇನ್ರಿ ಅತ್ಯಾರ? ನನ್ನ ಕಡೆನೂ ರೊಕ್ಕನ ಇಲ್ರಿ ಅತ್ಯಾರ. ಎಲ್ಲಿ 1 ರೂಪಾಯಿ ಕೊಡೋದಿಲ್ಲ ಇವ್ರು. ಆತವ್ರಿ, ಅವ್ರು ಬಂದಿಂದ ಹಂಗಾರ ಮಾಡಿ ಕೊಡ್ತೇನಂತ. ಸಾಕಾಗಿದ್ವಾ ಯವ್ವ, ಚಾ ಕುಡಿಯಾಕು ಈ ನಮ್ಮಿ ಹೊಲದ ಬಕ್ಕಿ ಮನ್ಯಾಗ ಗೊತ್ತೈತೇನ. ಹೋಗು, ನಿನ್ನ ಮಗನ ಕಳಿಸಿ ಉದ್ರಿಯ ಇವನು ಯಾರೇ ಶೆಟ್ಟಿ ಅಂಗಡ್ಯಾಗ ಉದ್ರಿ ತರಾಕ್ ಹೇಳು, ನಮ್ಮಪ್ಪ ಬಂದಿನ ಕೊಡ್ತಾನಂತ ಹೇಳಿ. ಹ್ಞೂ ರೀ ಅತ್ಯಾರ. ಇವ್ರೊಬ್ರು ಬೈತಾರ್ರಿ ಅತ್ಯಾರ, ಉದ್ರಿ ತರಿಸಿದ್ರೆ ಎದಕ್ ಬೇಕಾಗಿತ್ತು, ಅಟ್ಟ ಅವಸರ ಆಗಿತ್ತು ನಿಮ್ಗೆ ಚಾ ಕುಡಿದು ಅಂತೇಳಿ. ನೀವ ಹೇಳ್ಬೇಕು ನೋಡ್ರಿ ಅತ್ಯಾರ. ಇವ್ರು ಬಂದಿಂದ ನನಗರ ಹೆದರಿಕೆ ಬರ್ತೈತ್ರಿಪ್ಪ ಮಾತಾಡಕ. ಅಯ್ಯವ್ವ, ಯಾರು ಹಡ್ದಿ ಇನ್ನೂ ಮಾತಾಡಕ್ಕೆ ಹೆದರಿಕೆ ಬರ್ತತಟ್ಟಿ. ತಡಿ ಕರಿ, ನಿನ್ನ ಮಗನ ಕರಿ, ಹೇಳಿ ಕಳಿಸ್. ನಾನು ಬಂದು ಕೇಳಿ ನನ್ನ ಮಗ, ನಾ ಹೇಳ್ತೇನೆ. ರಾಮ್ಯಾ, ಏ ರಾಮ್ಯಾ, ಏನ್ ಬೇ, ಎಲ್ಲಿ ಹೋಗಿದ್ದೆ? ಮನ್ಯಾಗ ಕಾಲ್ ನಿಂದ್ರದಲ್ಲ ನೋಡ್ಲಾ ನೀನು. ನಾಯಿಗೇರಿ ಇದ್ದಿದ್ದವನ ಕಾಲ್ ತೋರಿಸಿಲೆ. ಇಲ್ಲೇ ಗುಡಿ ಬಗಲ ಕುಂತ್ ಚಕ ವಚ್ಚಿ ಆಡಕತ್ತಿದ್ವಿ. ಹೇಳಿಗ ಒದ್ರತ್ಲೆ ಓಡಿ ಬರ್ಲಿಲ್ಲ. ನನ್ನ ಗೆಳೆಯರೆಲ್ಲ ಗುಂಡ ಆಡಕರಾಗತ್ತಾರ. ನಾವು ಹೋಗ್ಬೇಕು ಈಗ. ಏನು ಹೇಳ್ಪಟ್ನ? ಅಲ್ಲೇ ಅಡಿಗೆ ಮನ್ಯಾಗ ಹೋಗು, ಒಂದು ಹಾಲಿಂದ ಹೊಟ್ಟೆ ತಗೋ. ಏನು ಹೋಗಿ ಆ ಗುಡಪ್ಪನವ್ರ ಮನ್ಯಾಗ 1 ರೂಪಾಯಿ ಹಾಲು ಕೊಡ್ಬೇಕಂತೀರಿ ಅಂತ ಹಾಲು ಹಾಕಿಸ್ಕೋ. ಹಂಗ ಮುಂದೆ ಶೆಟ್ಟಿ ಅಂಗಡಿಗೆ ಹೋಗು, 1 ರೂಪಾಯಿ ಸಕ್ರಿ 8 ಚಾಪಡಿ ತಗೊಂಡು ಉದ್ರಿ ಬರಿಸಿ ಬಾ. ನಮ್ಮಪ್ಪ ಬಂದಿನ ಕೊಡ್ತಾನಂತ್ರಿ ಅಂತ ಹೇಳಿ, ಹೊಲಕ್ಕೆ ಹೋಗ್ಯಾನಂತ ಹೇಳು. ಕೊಡ್ತಾನ ಹೋಗ. ಅವ್ನು ಏಂತಿದ್ರ ಹೇಳು, ಹಿಂಗೆ ಬರಿತಾರ್ರಿ, ಲೆಕ್ಕದ ಬುಕ್ ಐತ್ ನೋಡ್ರಿ, ನಮ್ದು ಹೆಸರು ಐತದ್ರಾಗ ಅಂತ ಹೇಳು. ಅವ ಇದ್ರ ಮತ್ತೆ ಪಟಕ್ನ ಕೊಟ್ಟ ಬಿಡ್ತಾನ. ಆಯ್ತು, ಹೇಳ್ತೇನೆ. ವಾಟೆ ಎಲ್ಲೈತಿ? ವಾಟೆ ಅಡಿಗೆ ಮನ್ಯಾಗ ಐತ್ ನೋಡ್ಲಾ, ತಗೊಂಡೋಗಿ ಗುಡಪ್ಪನವ್ರ ಮನ್ಯಾಗ ಹೇಳು. ನೀರ್ ಹಾಕ್ಬಾರ್ದಂತ ಹಾಲಿಗೆ, ಹಂಗ ಹಿಂಡಿದ್ವ ಗಟ್ಟೆನೋ ಕೊಡ್ಬೇಕಂತ 1 ರೂಪಾಯಿ ಹಾಲು, ನೀರ್ ಹಾಕ್ಬಾರ್ದಂತ ಅಂತ ಹೇಳು.
ಅವ ಹಂಗಾರೆ ಚಾ ಮಾಡ್ತಿ ಅಂದ್ರೆ ನಾನು 4ನೇದ್ದು ಒಂದು ವರ್ಕಿ ಬ್ರೆಡ್ ತಗೊಂತೀನಿ. ಹಾಂ 8ನೇಗೆ ಬೇಕಾದ್ರೆ ಒಂದು ಬಿಸ್ಕಿಟ್ ತಗೋತೀನಿ. ನೋಡ ಹಂಗಾರ ತಗೋ ಹೋಗು, ಅದನ್ನು ಲೆಕ್ಕದಾಗ ಬರ್ಸಸ್. ಮುಂದಿನಂತೆ ನೋಡು ಏಟ್ ಬರೀತಾನ ಏಟಿಲ್ಲ ಅಂತೇಳಿ. ಏನು ಅವ 1 ರೂಪಾಯಿ 8ನೇ ಜಾಸ್ತಿ ಬರ್ದು ಬಿಡ್ತಾನ. ಆಮೇಲೆ ತೂಕ ನೋಡು ಏಟ್ ಕೊಡ್ತಾನ ಏನು ಅಂತೇಳಿ. 2 ವಾಟೆ ಸಕ್ರಿ ಹಾಕ್ಬೇಕು ನೋಡು. ಈಕಿನೂ ಅಷ್ಟ ಹಾಲು 2 ವಾಟೆ ಮ್ಯಾಗ ಅರ್ಧ ವಾಟೆ ಹಾಲು ಹಾಕ್ಬೇಕು. ಸಣ್ಣ ಸಣ್ಣ ಚಾ ಕುಡಿ ವಾಟೆಲೆ 2 ವಾಟೆ ಹಾಕ್ತಾಳ, ಆಮ್ಯಾಗ ಅರ್ಧ ವಾಟೆ ಹಾಲು ಹಾಕ್ತಾಳ. 1 ರೂಪಾಯಿಗೆ 8ನೇಗೆ 1 ವಾಟೆ ಅದು. ಏನು ನೆನಪಿಟ್ಟು ಚಂದಾಗಿ ನೋಡು. ಬಾಜು ಮನಿ ಚೆನ್ನಕ್ಕ ಸಿದ್ದಕ್ಕ ಇಬ್ರು ಕುಂತಾರ ಇಲ್ಲಿ ಕಟ್ಟಿ ಮ್ಯಾಗ. ಏನ ಅವ್ರನ್ನು ಕರಿತೀನಿ, ಅವ್ರಿಗೂ ಚಾ ಕೊಡು. ಅತ್ಯಾರ ಮೊದಲ ಇವ್ರು ಈ ನಮ್ನಿ ಜೀನ್ ಹಂಕ ಬಂದು ಏನಂತಾರ ಏನ ಬಂದು ಮತ್ತಿನ್ ಚಾ ಕುಡಿಯಾಕ ಕುಂತಿದ್ ನೋಡಿ ಏನಾರ ಅಂದಿಗಿಂದಾರ್ರಿ ಅತ್ಯಾರ. ನೀವು ಹಿಂಗೆ ಮಾಡ್ರಿ, ಗುಟ್ಟಕ್ಕೆ ಚಾ ಕುಡಿದು ಒಲಿ ಮುಂದೆ ಕುಂತು ನೀವು ಎದ್ದು ಹೋಗ್ರಿ ಚಕ್ಕ ಆಡಕ್ಕ, ನಾನು ಉಳ್ಕಾದ ಕೆಲಸ ಮಾಡ್ಕೋತೀನಿ ಹೊರೆ ಬದುಕು. ಏನ್ರಿ ಅತ್ಯಾರ ದಗದು ಭಾಳ ಐತಿನ್ನು ನಂದು. ಆತು ಬಿಡ ಯವ್ವ, ಇದು ಎಂತ ಮೂಳಿ ಹುಟ್ಟೈತೆ ಏನವ ನನ್ನ ಹೊಟ್ಯಾಗ. ನಿಮ್ಮ ಮಾವ ಒಂದು ಟೈಮ್ನ್ಯಾಗ ಇಲ್ಲಡಿಲೆ ಮನಿ ಬಾಗ್ಲಕ್ಕೆ ಯಾರು ಹಾದು ಹೊಂಟ್ರಂದ್ರೆ ಅವ್ರಿಗೆ ಒಂದು ರೊಟ್ಟಿ ಕೊಡ್ಲಾರ್ದ ಕಳಿಸ್ತಿದ್ದಿಲ್ಲ ಯವ್ವ. ಎಲ್ಲ ಉಂಡು ತಿಂದು ಹೋಗಿದ್ರು ಗೊತ್ತನ, ಅಷ್ಟು ಚಂದ ಯವ್ವ. ಇವು ಎಂತ ಮದಾನ ಏನವ ಯವ್ವ. ಸರಿ ಅತ್ಯಾರ ನೀವು ಹಂಗಾರ ಆ ಕಡೆ ಕುಂದ್ರಿ ಅತ್ಯಾರ, ನಾನು ಚಾ ಮಾಡ್ಕೊಂಡು ತಂದು ಕೊಡ್ತೇನಂತ ನಿಮಗೆ. ಶಾಂತವ್ವ ಬಾರ್ ಬೇಕ. ಏನು ಮಾಡಕತ್ತಿ? ಅಜ್ಜ ಏನು ಮಾಡಕತ್ತಾನ? ಯವ್ವ ಏನು ಬಿಡ ಯವ್ವ, ಏನಿಲ್ಲ ಹೊಲಕ್ಕೆ ಹೋಗ್ಬೇಕು, ನಾನು ಹೊಂಟೇನಿ ಹೊಲಕ್ಕೆ. ನಮ್ಮ ಸೊಸಿ ಕೂಟ ಏನು ಅದಕ್ಕೆ ಮತ್ತೆ ನಾ ಬರ್ಲಿಕ್ಕಂದ್ರೆ ಹೋಗುದಿಲ್ವ ಮುಂದೆ ಹೊಲಕ್ಕೆ. ನಾನು ಹೊಂಟೇನಿ, ಒಂಚೂರು ಮನೆ ಕಡೆ ಲಕ್ಷ್ಯ ಕೊಡುವ. ನಮ್ಮ ಹಿರಿಯ ಸ್ವಲ್ಪ ಏನಾರ ಕೆಲಸದ ಮ್ಯಾಗ ಹೊರಗೆ ಹೋಗಾನ, ಇಲ್ಲ ಕುಡ್ದು ಮಕ್ಕೊಂಡಿರ್ತಾನ, ಒಟ್ಟು ಮನೆ ಕಡೆ ಲಕ್ಷ್ಯ ಕೊಡುವ. ಹಾಂ ತಗೋಬೇ, ನಾನು ನೋಡ್ತಿರ್ತೇನೆ, ನಾ ಇಲ್ಲೇ ಕೆಲಸ ಮಾಡ್ಕೋತೀನಲ್ಲ ಒಟ್ಟು. ಬರ್ಲೇ ಶಾಂತವಂಗಾರ? ಹ್ಞೂ ಬೇ ಹೋಯ್ ಬಾ. ಯವ್ವ ವಯಸ್ಸಾದ ಕಾಲಕ್ಕೆ ಆರಾಮ್ಸೆ ಮನ್ಯಾಗಿರ್ಬೇಕು ಬೇಡ ಚಂದ್ರಿ? ಯವ್ವ ಬೇಡಿ ಬಂದಿ ಏನು ಬಂಗಾರದಂಗೆ ಸೊಸಿ ಸಿಕ್ಕತಿ? ಹೌದ, ನಾವು ಹೊಲ ಮನ್ಯಾಗೆಲ್ಲ ಮಾಡ್ಕೊಂಡು ಪೂರ್ಗಾಣಿಸ್ತಾಳ. ಏನು ಬೇಡಿ ಬಂದಿ? ನಮ್ಮ ಸೊಸ್ತ್ಯಾರ ಹಂಗಿಲ್ವ ಯವ್ವ, ಎಲ್ಲಿ ಮಾಡ್ತಾವು ಎಲ್ಲ ತಿವ್ದು ಕುಕ್ಕತಾವು ಒಂದಳತಿ ಬಾಂಡೆ ಸಾಮಾನು. ನಾನು ಹೊಲಕ್ಕೆ ಹೋಗಿ ನಿಂತೀನಿ ಅಂದ್ರೆ ಎಲ್ಲ ಕೆಲಸ ಆಗೋದು, ಇಲ್ಲಂದ್ರೆ ಮಾಡೋದಿಲ್ಲ, ಗೊತ್ತೈತೇನು? ಅದಕ್ಕೆ ಹೊಕ್ಕಂತಗೋ ಒಂದು ರೊಟ್ಟಿ ಪದ್ರನ್ಯಾಗ ಇಡ್ಲಾರ್ದಂಗೆ ಮನ್ಯಾಗ ಓಸು ಬುತ್ತಿ ಕಟ್ಕೊಂಡಾಳ. ಮನ್ಯಾಗ ರೊಟ್ಟಿ ಇಟ್ರೆ ಮತ್ತೆ ನಮ್ಮ ಮತ್ತೆ ಮನ್ಯಾಗ ಕುಂತಿಗಿಂತಾಳ ತಿನ್ನಾಕಂತೇಳಿ. ಅದಕ್ಕೆ ಬೆಳಗ್ಗೆ ಬಡ್ದಿದ್ದು ಹೊಸು ರೊಟ್ಟಿ, ಉದ್ರ ಬೇಳೆ ಪಲ್ಯ, ಬದ್ನಿಕಾಯಿ ಚಟ್ನಿ, ಇದು ಪಲ್ಯ ಎಲ್ಲ, ಶೇಂಗಾ ಹಿಂಡಿ ಕರೆ ಹಿಂಡಿ ಎಲ್ಲ ಕಟ್ಕೊಂಡಾಳ. ಇವು ಅಲ್ಲೇ ಹೊಲದಾಗ ಉಣ್ಣುವಂತ್ರಿ ಬರ್ರಿ ಎತ್ಯಾರ ಅನ್ನಕತ್ತಾಳ. ಅದಕ್ಕೆ ಅಲ್ಲೇ ಹೋಗಿ ದಗದ ಮುಗುದಿಂದ ಮಧ್ಯಾಹ್ನ ಉಂಡು ನಾಯ್ತಾತ ಬರ್ತೇನಿ, ಅವ್ರು ಸಂಜೆ ಮಠ ಮಾಡಿ ಬರ್ತಾರ. ಬರ್ಲಿ ಅಯ್ಯಕ್ಕ, ನಾ ಬರ್ತಂತವ್ರಿ ವಾ ಹೊತ್ತಾತ. ಹೋಗಿ ಬರ್ರಿ ಹೋಗಿ ಬಾ, ನಮ್ಮ ಮನೆ ಕಡೆ ನೋಡ್ತಿರ್ತಂತ ನಾ ಇಲ್ಲೇ ಕುಂತಿರ್ತೇನೆ, ಎಲ್ಲಿ ಹೋಗ್ಕನಿ? ಅದೇ ರೇ ಬೇಕಾ ಹಿಂಗೆ ಮನೆ ಬಕ್ಕಲ್ಲ ಕುಂತಿರ್ತೀರಂತೇಳಿ ಅದ ಒಂದು ದೊಡ್ಡ ಖುಷಿವ. ಆತು ಬರ್ಲ್ಯಾ ಯವ್ವ ತಗೋ ಹಾಲು ಸಕ್ರಿ ಚಾಪಡಿ 3 ತಂದೆ ನೋಡಿ. ನಾನು 8ನೇ ವರ್ಕಿ ಬ್ರೆಡ್ ತೊಗೊಂಡೇನಿ. ಏನು ಇದ್ರಾಗ ಐತಿ ಚಾ ಮಾಡಿ ನಾವು ಕುಡ್ದು ತಿಂದ ಹೋಗ್ಕನಿ, ಗುಂಡಾಡಕ್ಕೆ ಹೋಗ್ಕೇನಿ. ಯವ್ವ ಇವತ್ತು 4 ಗುಂಡ ಗೆದ್ದೇನೆ ನಾನು. ಗೆದ್ದೆ? ಆತು ತೊಂಬೈ ಅತ್ತೇರ ಹಂಗ ಚಾ ಮಾಡ್ಕೊಂಬರ್ತೀನಿ ತಡ್ರಿ ಒಟ್ಟು. ಹ್ಞೂ ಮಾಡು ಗಟ್ಟಕ್ಕನ ಒಟ್ಟು ಕುಡಿತೇನೆ. ಏಯ್ ಎಲ್ಲೋಗಿದ್ದಿ? ನಾ ಆಡಕ್ಕೆ ಹೋಗಿದ್ದೆ, ನನ್ನ ಗೆಳತಿಯರ ಕೂಟ ಹುಂಚಿಕಾಯಿ ಹರಿಯಕ್ಕೆ ಹೋಗಿದ್ವಿ. ಆ ಹುಂಚಿ ಮರಕ್ಕೆ 108 ದೇವ್ ಗಂಟೆ ಬಿದ್ದಿರ್ತಾವ. ಹೋಗಬೇಡ ಅಂತ 1000 ಸಲ ಹೇಳಿದ್ರೆ ಮತ್ತೆ ಹೊಕ್ಕಿಯ? ಬಾಂಡೆ ತಿಕ್ಬೇಕು ಬೇಡ ಮನ್ಯಾಗಿದ್ದಲ್ಲೇ. ಹೆಣ್ಮಕ್ಳು ಅಡ್ಡಾಡೋದು ಕಲಿಬಾರ್ದೇವ. ಏನು ಕಟ್ಟಿಗೆ ಆರಿಸ್ಕೊಂಬರೋ ಹೊಲಕ್ಕೆ ಹೋಗಿ, ನಾಳೆ ಬೇಕಾದ್ರೆ ನಿಮ್ಮ ಅವ್ನ ಕೊಟ್ಟು ಹೋಗಿ ಹುಂಚಿಕಾಯಿ ಆರ್ಸಕ್ಕೆ ಹೋಗಿದ್ಲಂತಿಕೆ. ಹುಂಚಿಕಾಯಿ ತಗೊಂಡು ಏನು ಮಾಡ್ತಿ? ಬರೀ ಹಿಂಗಂತಿ ಎಲ್ಲದಕ್ಕೂ ನೀನು. ಆತ್ ತಗೋ ಬಾಂಡೆ ತಿಕ್ತೇನೆ. ಯಮ್ಮ ಬೇ ಈಗ ಶಕ್ತಿಮಾನ್ ಹಾಕ್ತಾರೆ ಡಿಡಿ ಒಂದ್ರಾಗ, ನಾನು ನೋಡ್ಬೇಕು. ನಾನು ಅದನ್ನ ನೋಡ್ಲಾರ್ದ ಎಲ್ಲಿ ಹೋಗುದಿಲ್ವಾ? ಅಪ್ಪಗೆ ಹೇಳ್ತೇನೆ ಟಿವಿ ತೊಂಬ ಮನಿಗೆ ಅಂತೇಳಿ, ಒಟ್ಟ ತರುವಲ್ಲ. ಈಗ ಶಕ್ತಿಮಾನ್ ನೋಡಕ್ ನಾ ಗೊಡಪ್ಪನವ್ರ ಮನೆಗೆ ಹೋಗ್ಬೇಕು. ಎಲ್ಲ ಓಣ್ಯಾನ ಹುಡುಗರೆಲ್ಲ ಅಲ್ಲೇ ಕುಂದ್ರಾಕತ್ತೇವೆ ನಾವು ಇವತ್ತು. ನಿನ್ನೆ ರತ್ನಕ್ಕರ್ ಮನ್ಯಾಗ ನೋಡಿದ್ವಿ, ಇವತ್ತು ಗೊಡಪ್ಪನವ್ರ ಮನ್ಯಾಗ ನೋಡ್ತೇವೆ. ರತ್ನಕ್ಕರು ಟಿವಿ ನೋಡಕತ್ರ ರೇಬಿಸ್ ಕಳಿಸ್ತಾರೆ ಹೊಳ್ಳೊಳ್ಳಿ. ಹೋಗಿ ನಿಮ್ಮ ಮನ್ಯಾಗ ನೋಡೋಗು, ಅಲ್ಲೇ ಬೇರೆ ಕಡೆ ನೋಡೋಗುವ, ನಾವು ಉಣ್ಬೇಕು ಅಂತೇಳಿ. ನಾ ಏನು ಉಣ್ಣುಗಂಗೆ ಕಳ್ಕೊಸ್ಕೊಂತಿದ್ದೆ ನಾನು. ಹಿಡಿಬಿಟ್ಟಾರ ರಸ್ಕವಳ ತಿಂತಾರ ನೋಡು, ಅದಕ್ಕೆ ಎನಿಸಿ ಕಳಿಸ್ತಾರ. ಆ ಬಿಡಾಡಿ ಮನೆಗೆ ಇನ್ನೊಂದು ಹೋಗ್ಬೇಡ, ಎದಕ್ಕಾರ ಬರ್ಲಿಕ್ಕೆ ನಮ್ಮ ಮನೆಗೆ ಏನು ಇಲ್ಲ ಅಂತ ಹೇಳಿ ಕಳಿಸ್ತಾನೆ ಮಾಡ್ತಾನಕಿನ್ನ. ಯಮ್ಮ ರಸಮಂಜರಿ ಕಾರ್ಯಕ್ರಮ ಹಾಕ್ತಾರಲ್ವೇ, ಮಸ್ತ್ ಇರ್ತಾವ ಹಾಡು, ಹಿಂದಿ ಹಾಡು ಕನ್ನಡ ಹಾಡು ಎರಡೂ ಹಾಕ್ತಾರ. ನಾಳೆ ಹಾಕ್ತಾರ. ನೀ ಇವತ್ತು ಶಕ್ತಿಮಾನ್ ನೋಡಕ್ ಬರ್ತೀನಿ, ಬರೋದಿಲ್ಲ? ಒಲ್ಲೆವಾ ನಾ ಒಲ್ಲೆ, ನೀವು ನೋಡ್ಕೋ ಹೋಗ್ರಿ. ನಾ ಬಾಂಡೆ ತಿಕ್ಕಿಟ್ಟಕ್ಕೆ ಬಡ ಹೊಕ್ಕನಿ. ಅವ ಏನ ಹಿತ್ತಲಾಗದೇನು? ಬಾ ಹಿತ್ತಲಾಗದಿಯಾ? ಬಂದೆ. ಯವ್ವ ಶಾಂತ ಇಲ್ಲೋದ್ಲೆ? ಒಳಗ ಚಾ ಮಾಡಕತ್ತಾಳ, ಕುಂದ್ರ ಬಾ, ನೀನು ಒಂದು ಗುಟಕ್ ಚಾ ಕುಡಿ ಬಾ. ಯವ್ವ ಇವತ್ತು ರಾತ್ರಿಗೆ ಮಾಡಾಕ್ ಬೇಕಲ್ಲ, ಅನ್ನಕ್ಕೆ ಅಕ್ಕಿ ಮತ್ತೆ ಏನೇನ್ ಬೇಕು ಸಂತಿ ತಗೊಳಕ್ ಹೋದ್ರ ಹೇಳಿದ್ನವ. ಈಗ ಸಕ್ರಿ ಚಾಪಡಿ ಹಾಲು ಒಯ್ದಾರ ನೋಡ್ರಿ ಅಂತೇಳಿ. ಮತ್ತೆ ಏನ್ ಮಾಡ್ಬೇಕಪ್ಪ? ನೀ ಬಂದು ನೀ ತಂದು ಕೊಟ್ಟು ನಾವು ಮಾಡ್ಕೊಂಡು ಕುಡಿ ಅಷ್ಟೊತ್ತಿಗೆ ನಮ್ಮ ತೇರು ಹೇಳೋದು ನಾವು ಸತ್ತ ಶೆಟ್ರ್ ಶಾಂಡಿಗೆ ಆಗಿರ್ತೀವಿ. ಮತ್ತೆ ಏನ್ ಮಾಡ್ಬೇಕು? ಅಲ್ವೇ ಉದ್ರಿ ತರಿಸ್ಬೇಡ ಅಂತ ಎಷ್ಟು ಸಲ ಹೇಳ್ತೀನಿ, ಮತ್ತು ಆ ಲೆಕ್ಕ ಬರ್ಸ್ತೀರಿ ತರಿಸ್ತೀರಿ, ಲೆಕ್ಕ ಬರ್ಸ್ತೀರಿ ತರಿಸ್ತೀರಿ. ಈಗ ಓಟು ಕೊಟ್ಟು ಚುಪ್ತಾ ಮಾಡಿ ಬಂದನ್ ನೋಡ್ಬೇ, ಮತ್ತೆ ತರ್ಸಾಕ್ ಹೋಗ್ಬಿಡ್ರಿ ಅವನ ಅಂಗಡ್ಯಾಗ.
ಏ ಬರೀ 1.5 ರೂಪಾಯಿ ಅಲ್ಲ, 1.5 ರೂಪಾಯಿ ಅಟ. ಇದು 1 ರೂಪಾಯಿ ಸಕ್ರಿ, 8 ಚಾಪಡಿ ಅಟ. ಹಾಲು ಬಾಜುಕ ತಗೊಂಡಿದ್ದೆ 1 ರೂಪಾಯಿದ ರತ್ನಕರ್ ಮನ್ಯಾಗ. ಹೆಣ್ಮಕ್ಳ ಹಿಂಗ ಅಂಗಡಿಗೆ ಅಡ್ಡಾಡ್ಸುದು ಚಲೋ ಅಲ್ಲ. ಇವತ್ತು 1.5 ರೂಪಾಯಿ, ನಾಳೆ 1.5 ರೂಪಾಯಿ ಆಕತಿ. ನಮ್ಮ ಅಪ್ಪ ಕೊಡ್ತಾನ್ ಬಿಡ ಅಂತೇಳಿ ಉದ್ರಿ ಮಾಡಿಸಿ ನನ್ ಗಂಡು ಕೊಡ್ತಾನ್ ಬಿಡ ಅಂತೇಳಿ ಹಿರೇತನ ಮಾಡುದು. ಈ ಮನ್ಯಾಗ ಹಿರೇತನ ನಂದಿರ್ಬೇಕು, ನಿಮ್ದಲ್ಲ. ಆತಾಳೆಪ್ಪ ಅಂದಂಗ ಏನ ಕೇಳ್ಬೇಕನ್ನಪ್ಪ, ನೀ ಮಾತಿನ ಲಕ್ಷದಾಗ ಹಾರ್ಸೇ ಬಿಟ್ಟಿ ನೋಡದನ್ನ. ಅಂದಂಗ ನೋಡ್ಲಾ, ನೀನ್ ಹೇಳ್ತಿ ಎಟ್ಟರ್ ಲೂಜ್ ಬಿಟ್ಟಾಳ ಹುಡುಗಿನ. ಆ ಬಾಜು ಮನೆಗೆ ಅದು ಟಿವಿ ನೋಡಕ್ ಹೋಗ್ತಾನೆ, ಅದ್ ನೋಡಕ್ ಹೋಗ್ತಾನೆ, ಇದ್ ನೋಡಕ್ ಹೋಗ್ತಾನೆ ಅಂತೇಳಿ ಹೋತದ. ಏನ್ ಆದ್ ಬಿಡು, ಅದ್ ಎಂತದ ಟಿವಿ ಗೀಬೆ ಅವು ನಮಗಾರ ಸುಡ್ಗಾಡವು ಗೊತ್ತಾರಾಗುದಿಲ್ಲ ಏನಿಲ್ಲ ತಗ. ಅದು ನೋಡಕ್ ಹೋಗ್ಯಾಳ, ಹಾಕಿ ಹೋಗ್ಲಿ ಬಿಡ್ಲಾ. ಈಕಿ ಎಷ್ಟು ಲೂಜ್ ಬಿಟ್ಟಾಳ ನೋಡಿಕಿ. ಈಕಿ ಹೇಳೋಟ್ಟು ಹುಡುಗಿನ ಬಂದೋಬಸ್ತ್ನಾಗ ಇಡ ಅಂತೇಳಿ. ಮಂದಿ ಮನೆಗೆ ಏನದ ಹರಿಯದ್ ಮಕ್ಳು ಕಳ್ಸುದು. ಯಾರು ಈಕಿ ಕಳ್ಸಿದ್ಲನ್ ಶಾಂತ? ಹ್ಞೂಲಾ. ಶಾಂತ ಶಾಂತ ಚಾ ತೋರತ್ಯಾರ ಹೇಳುವ, ಕುಡಿತೀನಿ. ಏನ್ರಿ ನಿಮ್ಗೂ ಚಾ ತಂದು ಕೊಡ್ಲೇನು? ಚಾ ತರುದು ಆಮೇಲೆ ಇರ್ಲಿ. ಶಾಂತ, ಮಗಳನ್ನ ಒಂಚೂರು ಬಾಜು ಮನಿಗ್ ಕಳ್ಸೋದು, ಟಿವಿ ನೋಡಾಕ ಮಾಡಾಕ ಇವೆಲ್ಲ ಬಿಟ್ಬಿಡು. ಇವನ್ನ ಏನ ನಮ್ಮ ಮನ್ಯಾಗ ಇದ್ರ ನೋಡ್ಬೇಕು, ಇಲ್ಲಂದ್ರ ಬಿಡ್ಬೇಕು. ಹರಿಯದ್ ಹುಡುಗಿನ ಎದಕ್ಕದ ಮನಿ ಅಡ್ಡಾಡ್ಸುದು? ಏನಂತಾರ ಊರಾಗ ಮಂದಿ ನೋಡ್ದೇವ್ರ. ಇಲ್ಲೋಡ ಚಂದಾಗಿ ದಗದ ಮಾಡಾಕ ಹಚ್ಚ, ನಾಳೆ ಹೋದ್ ಮನ್ಯಾಗ ಹೆಸರು ತರ್ತಾಳ. ಆತ್ ತಗೋರಿ, ಹೇಳ್ತೇನೆ. ಅದೇನ ಅತ್ತಿಯರಿಗೆ ಹೇಳಿದ್ಲಂತಕ್ಕಿ. ಯವ್ವ ನನಗೇನು ಹೇಳಿಲ್ವಾ ಆಕಿ? ನಂಗೇನು ಗೊತ್ತಾಯಿಲ್ಲ. ಬ್ಯಾಡ ಅಂದೆ ನಾನು. ಯವ್ವ ಯಾಕೆ ಇನ್ನೊಬ್ರ ಮನೆಗೆ ಹೊಲಸ್ ಟಿವಿ ಪೈ ನೋಡಾಕು ಕೇವು ಅಂತೇಳಿ ಎಲ್ಲಿ ಕೇಳ್ತಾಳ ನನ್ನ ಮಾತು? ಆತ್ ತೋರಿ, ನಾ ಹೇಳ್ತೇನೆ ಆಕಿ. ನಡಿ, ಆಡ್ ಹುಡ್ಕೊಂಬಂದೇನು, ಹೊಸಕ್ಕೂ ನೀರು ಕೊಡ್. ನಡಿ, ಏನ ಅಕ್ಕಿ ಸ್ವಚ್ಛ ಮಾಡೀನ? ಹ್ಞೂ ರೀ, ಸ್ವಚ್ಛ ಮಾಡೇನಿ. ಕೊಡ್, ನಂಗೋಟ್ ಚಾ ಕೊಡ್. ನಡಿ ಬಂದ್ ನೋಡ್ರಿ, ಒಂದು ವಾಟೆ ಇಲ್ಲ, ಎಲ್ಲ ಮುಸ್ರಾಗ ಅದಾವು. ಮುಸ್ರಿ ಒಂದು 4 ವಾಟೆ ತೊಳ್ಕೊಂಡು ಒಳಗೆ ಬರ್ತೇನೆ ನೋಡ್ರಿ. ನೋಡು, ಬಾಂಡೆ ಅಷ್ಟಕೊಂಡ ಬಿದ್ದಾವು. ತೊಳೆದು ಬಿಟ್ಟು ಅದನ್ನ ಬಿಟ್ಟು ಮಗಳನ್ನ ಮಂದಿ ಮನೆ ಟಿವಿ ನೋಡಕ್ ಕಳ್ಸಾಳ. ಈಗ ಇನ್ನು ಬಾಂಡೆ ತಿಕ್ಕಿಲ್ಲ. ತಿಕ್ತೇನ್ರಿ ಅತ್ಯಾರ. ಈಗ ಬಂದ್ ನೋಡ್ರಿ, ವಾಟೆ ತೊಳ್ಕೊಂಡ್ ಬರ್ತೀನಿ. ಅಪ್ಪ್ಯಾ, ನೀ ಇಲ್ಲಂದ್ರ ಈಕಿ ಒಟ್ಟ ನನ್ನ ಮಾತ ಕೇಳುದಿಲ್ಲಪ್ಪ ಯಪ್ಪ. ಜಗಲಿ ಮ್ಯಾಕ ಕುಂತೇಕಿ ನಾ ಹಿಂಗ ಬೆಲ್ಲ ಹೊಡಿಕಲ್ ನಂಗೆ ಇಲ್ಲೇ ಕುಂದ್ರಬೇಕು. ನನ್ನ ಮಾತಂದ್ರೆ ಕಿಮ್ಮತ್ತ ಇಲ್ಲ ಈ ಮನ್ಯಾಗ ಯಾರಿಗಿ. ನೀನ ಒಬ್ನ ನೋಡೋಟು ಕೇಳವ. ಎಲ್ಲಾರ್ಗಿ ಬಾರ್ಕೋಲಿನ್ ಹೊಡೆದು ಬೀಳ್ಬೇಕಾಗೈತಿ. ಎತ್ತಿಗೆ ಹೊಡಿ, ಬಾರ್ಕೋಲ್ ತಗೊಂಡ್ ಚಪ್ಪರ್ಸಿನ್ ಅಂದ್ರ ಬೀಳ್ತಾವು. ಅವಾಗ ದಾರಿಗೆ ಬರ್ತಾರ. ಇವ ನನ್ನ ಮಗಾರಿ ಮನ್ಯಾಗ ಸ್ವಲ್ಪ ಹಿರಿಯತನ ಇವಂದ, ಬಿಗಿ ಬಂದೋಬಸ್ತು ಇವಂದ. ನಾನು ಸುಮ್ಮನಿದ್ನಿ ಅಂದ್ರೆ ನಡೆಯಂಗಿಲ್ಲ. ಅದು ಹೋಗ್ಲಿ ಬಿಡ್ರಿ, ನನ್ನ ಹಕ್ಕಿಕತೆ ಏನಂತ ನಿಮಗೆ ತಿಳಿದಿರ್ಬೇಕು. ಆಮ್ಯಾಗ ನನ್ನ ಮಗ ಅಂದನಲ್ರಿ, ಕೆಟ್ಟ ಜೀನ್ ಹಂಕ್ ಅಂದ್ರೆ ಜೀನ್ ಹಂಕ್. ಅವತ್ತು ಅಡಿಗೆ ಮಾಡೋ ಐಟಮ್ ಅವತ್ತ ತರೋದು. ಅವತ್ತಿಗೆ ಏನು 1/4 ಕಿಲೋ ಅಕ್ಕಿ, 1/4 ಕಿಲೋ ತೊಗರಿಬೇಳೆ, ರವಾ, ಮೆಣಸಿನಕಾಯಿ, ಉಳ್ಳಾಗಡ್ಡಿ ಅವತ್ತಿನ ಊಟಕ್ಕೆ ಅವತ್ತಿಗೆ ತರೋದು. ಅದನ್ನು ಮತ್ತೆ ಹೆಚ್ಚಿಗೆ ನಾಳೆಗೆ ಒಂದು ಸ್ವಲ್ಪ ಉಳಿ ಹಂಗೆ ತರಂಗನೇ ಇಲ್ಲ. ಹಂಗೆ ಅವಾಗೂ ಇತ್ತು. ನಮ್ಮ ಅಪ್ಪಾರದು ಹಂಗೆ ಮಾಡ್ತಿದ್ರಿ, ನಮ್ಮ ಗಂಡು ಉಳು ಹಂಗೆ ಮಾಡ್ತಿದ್ರೆ. ಮತ್ತು ಈಗಿನವರು ನನ್ನ ಮಗನೂ ಹಂಗೆ ಅದಾನ. ಮತ್ತು ಇದ್ರಾಗಂತಂದ್ರೆ ಜೀನ್ ಹಂಗೆ ಭಾಳ ಹೆಂಡ್ತಿನ ಬಿಗಿಯಾಗಿ ಇಟ್ಕೊಂಡಾನ. ಈ ಕತೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡ್ರಿ. ಜೊತೆಗೆ ನಮ್ಮ ಅಪ್ಪಾಜಿ ಅಂದ್ರೆ ನಮ್ಮ ಅಜ್ಜಾರು ಹಂಗೆ ಮಾಡ್ತಿದ್ರು. ಅವತ್ತು ಉಪ್ಪಿಟ್ಟು ನಾಷ್ಟಕ್ಕೆ ಬೇಕಂತಂದ್ರೆ 1/4 ಕಿಲೋ ರವೆ ಅವತ್ತೇ ತರೋದು ಹೋಗಿ, ಅವತ್ತೇ ಅಕ್ಕಿ ತರೋದು, ಅವತ್ತೇ ಎಣ್ಣೆ ತರೋದು, ಅವತ್ತೇ ಎಲ್ಲ ತರೋದು. ಆ ರೀತಿ ಅವಾಗ ಇತ್ತು. ಕಾಲ್ಮನ ಭಾಳ ಮನೆ ಒಳಗೂ ಇತ್ತು. ನೀವು ಕೇಳಿ ವಿಚಾರಿಸಿದ್ರೆ ಗೊತ್ತಾಗ್ಬೋದು. ಬಟ್ ಇತ್ತು ಅವಾಗ ಹಾಗೆ ಇದ್ದಿದ್ದು. ಅದನ್ನೇ ತೋರಿಸ್ತಾ ಇದ್ದೀನಿ ನೋಡ್ರಿ. ಚೆನ್ನಾಗೈತೆ ಸ್ಟೋರಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೆಚ್ಚು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಅವ್ರ ಆ ಸೈಡ್ ಬರ್ತಾರ.
ಇಲ್ಲಂತ ಅಲ್ರಿ